ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನೀವು ಮ್ಯಾಜಿಕ್ ಬುಕ್ಕಿನ ಪ್ರಾಕ್ಟೀಸಿಂದು ಎಂಡಿಗೆ ಬಂದಿದ್ದೀರಾ. ಯುವರ್ ಮ್ಯಾಜಿಕಲ್ ಫ್ಯೂಚರಲ್ಲಿ ಏನೇನು ಮಾಡಬೇಕು ಅಂತ ಇವಾಗ ನಾನು ಹೇಳ್ಕೊಡ್ತಾ ಇದ್ದೀನಿ. ಯು ಆರ್ ದ ಬಿಲ್ಡರ್ ಆಫ್ ಯುವರ್ ಲೈಫ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಈಸ್ ಯುವರ್ ಮ್ಯಾಜಿಕಲ್ ಟೂಲ್ ಟು ಬಿಲ್ಡ್ ದ most incredible life. You have now laid a foundation through this magical practice, and with the tools of gratitude, you are adding more floors to the buildings of your life. Your life will climb higher and higher until you touch the stars. There is no end to the heights you can reach with gratitude. There is no end to the magic you can experience. Like the stars in the universe, it's infinite. ಅಂದರೆ ನೀವು ಗ್ರ್ಯಾಟಿಟ್ಯೂಡನ್ನು ಮ್ಯಾಜಿಕ್ ಟೂಲನ್ನು ಯೂಸ್ ಮಾಡಿದ್ರೆ ನಿಮ್ಮ ಲೈಫು ಇನ್ಕ್ರೆಡಿಬಲಾಗಿ ಚೇಂಜ್ ಆಗುತ್ತಂತೆ. ನೀವು ಇದನ್ನು ಫೌಂಡೇಶನ್ ಆಗಿ ಯೂಸ್ ಮಾಡಿದಾಗ, ಮ್ಯಾಜಿಕಲ್ ಪ್ರಾಕ್ಟೀಸನ್ನು ಯೂಸ್ ಮಾಡಿದಾಗ, ನೀವು ಗ್ರ್ಯಾಟಿಟ್ಯೂಡನ್ನ ಯೂಸ್ ಮಾಡಿದಾಗ ನೀವು ಇನ್ನೂ ಜಾಸ್ತಿ ಮೆಟ್ಲು ಹಾಕಿ ಮೆಟ್ಲು ಏರ್ತಾ ಹೋಗ್ತೀರಾ ಅಂತ ಹೇಳಿದ್ದಾರೆ. ಅಂದರೆ ನೀವು ಎಷ್ಟು ಬೇಕೋ ಅಷ್ಟು ಹೋಗ್ತೀರಾ. ಎಲ್ಲಿ ತನಕ ಅಂದರೆ ನೀವು ನಕ್ಷತ್ರಗಳನ್ನು ಮುಟ್ಟೋ ಅಷ್ಟು ಹೋಗ್ತೀರಾ ಅಂತ. ದೇರ್ ಇಸ್ ನೋ ಎಂಡ್ ಟು ದ ಹೈಟ್ ಯು ರೀಚ್ ವಿತ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ದೇರ್ ಇಸ್ ನೋ ಎಂಡ್ ಟು ದ ಮ್ಯಾಜಿಕ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್. ಅಂದರೆ ನೀವು ಗ್ರ್ಯಾಟಿಟ್ಯೂಡನ್ನು ಮಾಡೋದು ಫುಲ್ಲು ಜಾಸ್ತಿ ಮಾಡಿದ್ರೆ ನಿಮ್ಮ ಹತ್ರ ಮ್ಯಾಜಿಕಲ್ ಎಕ್ಸ್ಪೀರಿಯೆನ್ಸು ಬಹಳನೇ ಜಾಸ್ತಿ ಆಗುತ್ತಂತೆ. ಲೈಕ್ ದ ಸ್ಟಾರ್ಸ್ ಇನ್ ದ ಯೂನಿವರ್ಸ್ ಈಸ್ ಇನ್ಫೈನೈಟ್. ಹೇಗೆ ಅಂದರೆ ನಕ್ಷತ್ರಗಳು ಇನ್ಫೈನೈಟ್ ಇದೆಯಲ್ಲ, ಆ ಥರ. To speak gratitude is courteous and pleasant. To enact gratitude is generous and noble. But to live gratitude is to touch the heaven. ಪ್ರೊಫೆಸರ್, ಥಿಯಾಲಜಿಸ್ಟ್, ಪೋಯೆಟ್. ಅಂದರೆ ಇವ್ರು ಏನು ಹೇಳಿದ್ದಾರೆ ಅಂದರೆ, ನೀವು ಗ್ರ್ಯಾಟಿಟ್ಯೂಡನ್ನ ಮಾತಾಡಿದ್ರೆ ಅದು ನಿಮಗೆ ಸುಖ, ಶಾಂತಿ, ನೆಮ್ಮದಿ ಕೊಡುತ್ತೆ. ನೀವು ಗ್ರ್ಯಾಟಿಟ್ಯೂಡನ್ನ ಆ್ಯಕ್ಟ್ ಮಾಡಿದ್ರೆ, ಅಂದರೆ ಬೇರೆಯವ್ರಿಗೆ ತೋರಿಸೋದಕ್ಕೆ ಶುರು ಮಾಡಿದ್ರೆ, ನೀವು ಜನರಸ್ ಪರ್ಸನ್, ಅಂದರೆ ಒಳ್ಳೆಯ ವ್ಯಕ್ತಿ, ಆಮೇಲೆ ನೋಬಲ್ ವ್ಯಕ್ತಿ ಅಂದರೂ ಕೂಡ ಒಳ್ಳೆಯ ವ್ಯಕ್ತಿನೇ. ಬಟ್ ಗ್ರ್ಯಾಟಿಟ್ಯೂಡಲ್ಲೇ ನೀವು ಬದುಕೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಸ್ವರ್ಗನ ಮುಟ್ಬೋದು ಅಂತ. The ideal way to move forward from here is to maintain the foundation of gratitude you have built and gradually keep building on it through increasing your depth of feeling. The more you practice gratitude, the deeper you will be able to feel it. And the more deeply you feel it, the less time you will need to give to it ಆ್ಯಸ್ ಎ ಗೈಡ್. ಅಂದರೆ ಇವಾಗ ಒಂದು ಒಳ್ಳೆಯ ವಿಷಯ ಏನು ಅಂದರೆ, ನಾವು ಗ್ರ್ಯಾಟಿಟ್ಯೂಡನ್ನ ಫೌಂಡೇಶನ್ ಸ್ಟೋನ್ ಆಗಿ ನಾವು ಮಾಡ್ಕೊಂಡಿದ್ದಾಗ ನಾವು ಗ್ರ್ಯಾಚುಯಲಿ ನಾವು ಫೀಲಿಂಗ್ಸನ್ನ ಕೂಡ ಇನ್ಕ್ರೀಸ್ ಮಾಡ್ತೀವಿ. ಬಟ್ ನಾವು ಜಾಸ್ತಿ ಗ್ರ್ಯಾಟಿಟ್ಯೂಡನ್ನ ಪ್ರಾಕ್ಟೀಸ್ ಮಾಡಿದಾಗ ನಾವು ಅದನ್ನು ಜಾಸ್ತಿ ಡೀಪಾಗಿ ಫೀಲ್ ಮಾಡ್ಕೊಳೋದಕ್ಕಂತಲೂ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಯು ವಿಲ್ ನೀಡ್ ಟು ಗೈಡ್. ಅದರಿಂದ ನಮಗೆ ಟೈಮ್ ಕೂಡ ಕಮ್ಮಿ ಕೊಡಬೇಕಾಗತ್ತೆ. 3 days a week of remembering the magic, or combine it with the 2 other magical practice of your choice, should maintain your current foundation of gratitude and keep building the magic in your life, so that your life continue to get better and better. For example, you might choose to do remember the magic on one day, magical relationship on the second day, and the magical money on the third day. ಅಂದರೆ ನೀವು ಪ್ರತಿ ವಾರದಲ್ಲಿ 3 ಸಲ ನಾನು ಗ್ರ್ಯಾಟಿಟ್ಯೂಡನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಿಮ್ಮ ಲೈಫು ತುಂಬ ಗ್ರ್ಯಾಜುಯಲಿ ಚೆನ್ನಾಗುತ್ತೆ. ಹೇಗೆ ಅಂದರೆ, ಒಂದು ದಿವಸ ನೀವು ರಿಮೆಂಬರ್ ದ ಮ್ಯಾಜಿಕ್ ಲಾಸ್ಟ್ನೇ ಚಾಪ್ಟರ್ ಮಾಡಿರಿ, ಒಂದು ದಿವಸ ನೀವು ಮ್ಯಾಜಿಕಲ್ ರಿಲೇಷನ್ಶಿಪ್ ಮಾಡಿ, ಇನ್ನೊಂದು ದಿವಸ ನೀವು ಮ್ಯಾಜಿಕಲ್ ಮನಿನ ಮಾಡಿ. Fourth day of the week, remember the magic or incorporate it with the 3 other magical practice of your choice will maintain your gratitude and accelerate the magic. ನೀವು ಅಷ್ಟೇ ರೀತಿ ಅಲ್ಲ, ನೀವು 4ನೇ ದಿವಸ ನೀವು ರಿಮೆಂಬರ್ ದ ಮ್ಯಾಜಿಕ್ ಮಾಡೋದ್ರ ಜೊತೆಗೆ ನೀವು 3 ಮ್ಯಾಜಿಕ್ ಪ್ರಾಕ್ಟೀಸನ್ನು ಕೂಡ ನೀವು ಸೇರಿಸ್ಕೋಬೋದು. ಯಾವುದು ಅಂದರೆ,
ನೀವು ಗ್ರ್ಯಾಟಿಟ್ಯೂಡ್ನ ಮಿಕ್ಕಿದ 3 ಯಾವ್ದಾದ್ರು ಗ್ರ್ಯಾಟಿಟ್ಯೂಡ್ನ ಸೇರಿಸಿ ಅವತ್ತಿನ ದಿವಸನೇ ಮಾಡ್ಬೋದು. ಅದರಿಂದ ನಿಮ್ಮ ಗ್ರ್ಯಾಟಿಟ್ಯೂಡಿನ ಪವರ್ ಇನ್ನೂ ಜಾಸ್ತಿ ಆಗುತ್ತೆ. 5 days a week of remembering the magic or incorporate it with the 4 other magical practice of your choice will dramatically increase your happiness and magic in every area of circumstance. ಇವಾಗ ನೀವು 4 ಅದರ್ ಮ್ಯಾಜಿಕಲ್ ಪ್ರಾಕ್ಟೀಸನ್ನು ನೀವು ಚೂಸ್ ಮಾಡಿಕೊಂಡು ನೀವು ಅದನ್ನೇ ಮಾಡ್ತಾ ಹೋದರೆ ನಿಮ್ಮ ಮ್ಯಾಜಿಕ್ ಪ್ರಾಕ್ಟೀಸು ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಹ್ಯಾಪಿನೆಸ್ ಕೂಡ ಇನ್ಕ್ರೀಸ್ ಆಗುತ್ತೆ. 7th or 8th day of the week, remember the magic, incorporate it with the other magic practice of your choice. You will become the true alchemist who can turn everything into gold. ಆಮೇಲೆ 6 and 7 ಡೇಸಲ್ಲಿ ನೀವು ರಿಮೆಂಬರ್ ದ ಮ್ಯಾಜಿಕ್ ಜೊತೆ ಬೇರೆ ಮ್ಯಾಜಿಕ್ ಪ್ರಾಕ್ಟೀಸನ್ನು ಕೂಡ ಇನ್ಕ್ಲೂಡ್ ಮಾಡಿದ್ರೆ ನೀವೇನು ಮುಟ್ಟಿದ್ರೂ ಅದು ಚಿನ್ನ ಆಗುತ್ತಂತೆ. ಮ್ಯಾಜಿಕ್ ಪ್ರಾಕ್ಟೀಸ್ ರೆಕಮೆಂಡೆಡ್. ಇವಾಗ ಮ್ಯಾಜಿಕ್ ಪ್ರಾಕ್ಟೀಸನ್ನು ರೆಕಮೆಂಡ್ ಮಾಡಿದ್ದಾರೆ. To keep the magic continued in the important area of your life like your happiness, health, relationship, career, money and the material things you own. You could do the special practice for each area once a week. If you want to increase the magic in any area of your life, you should give more through an increasing practice of the gratitude for that area several days a week. If you are unwell, you will want to do the magic practice for your health every day. If it will not multiply times in a day, the following recommendation will easily guide to forward the magical practice that will have the strongest and the fastest effect in that area. ಫಾಲೋ ದ ರೆಕಮೆಂಡೇಷನ್. ಇಲ್ಲಿ ಅವರು ರೆಕಮೆಂಡೇಷನನ್ನು ಕೊಟ್ಟಿದ್ದಾರೆ. ನೀವು ಈ ರೀತಿ ರೆಕಮೆಂಡೇಷನ್ ಮಾಡಿದ್ರೆ ನಿಮ್ಮ ಮ್ಯಾಜಿಕಲ್ ಪವರ್ ಜಾಸ್ತಿ ಆಗುತ್ತೆ. ರಿಲೇಷನ್ಶಿಪ್ಸಲ್ಲಿ ನೀವೇನೇನು ಪ್ರಾಕ್ಟೀಸ್ ಮಾಡಬೇಕು? ಮ್ಯಾಜಿಕಲ್ ರಿಲೇಷನ್ಶಿಪ್ ಅಂತೆ, ಮ್ಯಾಜಿಕಲಿ ಡಸ್ಟ್ ಅಂತೆ, ಮ್ಯಾಜಿಕಲಿ ಹೀಲ್ ಯುವರ್ ರಿಲೇಷನ್ಶಿಪ್ ಅಂತೆ, ಮ್ಯಾಜಿಕ್ ವಾಂಡು, ದ ಮ್ಯಾಜಿಕ್ ಮಿರರು, ರಿಮೆಂಬರ್ ದ ಮ್ಯಾಜಿಕ್. ಇದಿಷ್ಟನ್ನು ನೀವು ಮಾಡಬೇಕಾಗುತ್ತೆ. ಅದೇ ಹೆಲ್ತ್ ಮ್ಯಾಜಿಕಲ್ಲಿ ಮ್ಯಾಜಿಕಲ್ ಹೆಲ್ತ್, ಮ್ಯಾಜಿಕಲ್ ಡಸ್ಟ್, ಮ್ಯಾಜಿಕಲ್ ಮಿರಕಲ್ ಆಫ್ ಯುವರ್ ಹೆಲ್ತ್, ಮ್ಯಾಜಿಕಲಿ ಏರ್ ದಟ್ ಯು ಬ್ರೀತ್, ಮ್ಯಾಜಿಕಲ್ ವಾಂಡ್ ಆ್ಯಂಡ್ ರಿಮೆಂಬರ್ ದ ಮ್ಯಾಜಿಕ್. ಇಷ್ಟು ಥಿಂಗ್ಸನ್ನು ನೀವು ಮಾಡಬೇಕು. ಅರೆ ಮನಿಗೆ ಬಂದಾಗ ಮ್ಯಾಜಿಕಲ್ ಮನಿ ಮಾಡಬೇಕು, ಮನಿ ಮ್ಯಾಗ್ನೆಟ್ ಮಾಡಬೇಕು, ದ ಮ್ಯಾಜಿಕ್ ಚೆಕ್ ಮಾಡಬೇಕು, ದ ಮ್ಯಾಜಿಕ್ ವಾಂಡ್ ಮಾಡಬೇಕು, ದ ಮ್ಯಾಜಿಕ್ ಮಿರರ್ ಮಾಡಬೇಕು, ರಿಮೆಂಬರ್ ದ ಮ್ಯಾಜಿಕ್ ಮಾಡಬೇಕು. ಅದೇ ಕೆರಿಯರಿಗೆ ಬಂದಾಗ ವರ್ಕ್ ಲೈಕ್ ಮ್ಯಾಜಿಕ್ ಮಾಡಬೇಕು, ಮ್ಯಾಜಿಕಲಿ ಡಸ್ಟ್ ಎವ್ರಿ ಒನ್ ಮಾಡಬೇಕು, ಮ್ಯಾಜಿಕಲ್ ವಾಂಡ್ ಮಾಡಬೇಕು, ಮ್ಯಾಜಿಕಲ್ ಮಿರರ್ ಮಾಡಬೇಕು, ರಿಮೆಂಬರ್ ದ ಮ್ಯಾಜಿಕ್ ಮಾಡಬೇಕು. ಆಮೇಲೆ ನೀವು ಯುವರ್ ಡಿಸೈರ್, ನಿಮ್ಮ ಆಸೆನ ಪೂರ್ತಿ ಮಾಡಿಸ್ಕೋಬೇಕಾದ್ರೆ ಮ್ಯಾಜಿಕಲಿ ಡಸ್ಟ್ ಎವ್ರಿ ಒನ್ ಮಾಡಬೇಕು, ಮೇಕ್ ಆಲ್ ಯುವರ್ ವಿಶ್ ಕಮ್ ಟ್ರೂ ಮಾಡಬೇಕು, ಬಿಫೋರ್ ಯುವರ್ ವೆರಿ ಐಸ್ ಮಾಡಬೇಕು, ದ ಮ್ಯಾಜಿಕ್ ವಾಂಡ್ ಮಾಡಬೇಕು, ಮ್ಯಾಜಿಕಲ್ ಮಿರರ್ ಮಾಡಬೇಕು, ರಿಮೆಂಬರ್ ದ ಮ್ಯಾಜಿಕ್ ಮಾಡಬೇಕು. ಸೊ ಯುವರ್ ಮ್ಯಾಜಿಕ್ ರಾಕ್. You can make the magic rock practice a part of the daily life by continuing and keeping it magic rock by your bedside or by using the time when you get into bed as you remember to be grateful for the best thing that happened that day. You can also carry your magic rock with you in your pocket every time you touch it. Use it as you remember to think of something you are grateful for. ಆಮೇಲೆ ನೀವು ಮ್ಯಾಜಿಕ್ ರಾಕಿನ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಮ್ಯಾಜಿಕಲಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಯುವರ್ ಮ್ಯಾಜಿಕ್ ಡಸ್ಟನ್ನು ಯೂಸ್ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಮೇಕ್ ದ ಮ್ಯಾಜಿಕ್ ಡಸ್ಟ್ ಎವ್ರಿ ಒನ್ ಪ್ರಾಕ್ಟೀಸ್ a part of your daily life other than sparkling magic dust over the people who serve you. There are the many more ways to continue using this practice. You can sparkle the magic dust over everyone and everything. If your boss are a bit grumpy, you can secretly spark the magic dust on him, or use sparkling magic dust over a family member or loved one if they are in a bad mood.
ಆರ್ ಎನಿ ಒನ್ ಯು ಕುಡ್ ಕಮ್ ಅಕ್ರಾಸ್. ಅಂದರೆ ನೀವು ಮ್ಯಾಜಿಕ್ ಟೆಸ್ಟನ್ನು ನಿಮಗೆ ಪ್ರತಿಯೊಬ್ಬರಿಗೂ ಮಾಡ್ಬೋದು. ನೀವು ಯಾರು ಮನುಷ್ಯರಿಗೆ ಮಾಡ್ಬೋದು, ನಿಮ್ಮ ಬಾಸಿಗೆ ಮಾಡ್ಬೋದು, ಅವ್ರ ಮೂಡ್ ಚೆನ್ನಾಗಿಲ್ಲ ಅಂದರೆ ಬೇರೆಯವ್ರಿಗೆ ಮಾಡ್ಬೋದು. ಆಮೇಲೆ ಯಾವ್ದಾರು ಅಡಿಷ್ನಲ್ ಪೆಟ್ಟಿಗೆ ಮಾಡ್ಬೋದು, ಫುಡ್ಡು, ವಾಲೆಟ್ಟು, ಕರೆಂಟು ಇದೆಲ್ಲದಕ್ಕೂ ಮಾಡಬೇಕು. ಸೊ ಇದು ಮ್ಯಾಜಿಕಲ್ ಫ್ಯೂಚರಲ್ಲಿ ನೀವೇನೇನು ಮಾಡಬೇಕು ಅಂತ ರೆಕಮೆಂಡೇಷನ್ ಕೊಟ್ಟಿರೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.